ಇನ್ನು ಜೆಟ್ಲಾಗ್ ಪಬ್ನಲ್ಲಿ ಪಾರ್ಟಿ ಮಾಡಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ ಸೇರಿದಂತೆ 8 ಮಂದಿಗೆ ಈಗ ನೋಟಿಸ್ ಜಾರಿಗೊಳಿಸಲಾಗಿದೆ. ಲೇಟ್ ನೈಟ್ ಪಾರ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಮೇಲಿರುವಂತಹ ಒಂದು ಆರೋಪ. ಲೇಟ್ ನೈಟ್ ಅಲ್ಲ, ಅರ್ಲಿ ಮಾರ್ನಿಂಗ್ ವರೆಗೂ ಕೂಡ ಪಾರ್ಟಿ ನಡೆದಿತ್ತು ಅನ್ನುವಂಥದ್ದು. ಸುಮಾರು 3 ಗಂಟೆ 15 ನಿಮಿಷವರೆಗೂ ಕೂಡ ಪೊಲೀಸರು ಬಂದು ಅಲ್ಲಿ ಕಳಿಸೋದ ತನಕನೂ ಕೂಡ ಅವರು ಪಾರ್ಟಿ ಮಾಡ್ತಾ ಇದ್ರು. ಇದರಲ್ಲಿ ಅಭಿಷೇಕ್ ಅಂಬರೀಶ್, ದರ್ಶನ್, ರಾಕ್ಲೈನ್ ವೆಂಕಟೇಶ್, ವಿ ಹರಿಕೃಷ್ಣ ಈಗಾಗಲೇ ಅವರೆಲ್ಲರಿಗೂ ನೋಟಿಸ್ ಜಾರಿಗೊಳಿಸಲಾಗಿದೆ. ಸದ್ಯ 4 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಇನ್ನೂ 4 ಜನ ಸೆಲೆಬ್ರಿಟಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಡಾಲಿ ಧನಂಜಯ ಇದ್ದಾರೆ, ಚಿಕ್ಕಣ್ಣ ಇದ್ದಾರೆ, ನೀನಾಸಂ ಸತೀಶ್ ಇದ್ದಾರೆ, ನಿರ್ದೇಶಕ ತರುಣ್ ಸುಧೀರ್ ಇದ್ದಾರೆ. ಇವರೆಲ್ಲರಿಗೂ ಕೂಡ 4 ಜನರಿಗೆ ಇನ್ನೂ ಸೆಲೆಬ್ರಿಟಿಗಳಿಗೆ ನೋಟಿಸನ್ನು ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಸೂಚನೆಗಳು ಇಲ್ಲ. ವಿಚಾರಣೆಗೆ ಬನ್ನಿ ಅಂತ ಹೇಳಿ ದರ್ಶನ್ಗೆ ಈಗಾಗಲೇ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ಇಡೀ ಟೀಮ್ ಈಗ ಸಕ್ಸಸ್ ಪ್ರವಾಸದಲ್ಲಿದೆ, ಫಾರಿನ್ನಲ್ಲಿದ್ದಾರೆ. ಸೊ ಬೇರೆ ಕಡೆ ವಿದೇಶ ಪ್ರವಾಸದಲ್ಲಿರೋದ್ರಿಂದಾಗಿ ಈಗ ಸದ್ಯಕ್ಕೆ ಅವರು ಹಾಜರಾಗೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ದರ್ಶನ್ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗ ಪೊಲೀಸ್ ನೋಟಿಸನ್ನು ಒಂದು ಕಡೆ ಗಮನಿಸ್ಬೋದು. ದರ್ಶನ್ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಇದು, ಅದರ ಕಾಪಿ TV9ಗೆ ಲಭ್ಯವಾಗಿದೆ. ಮತ್ತೊಂದು ಕಡೆ ಸಕ್ಸಸ್ ಮೀಟ್, ಕಾಟೇರಾಜ್ ಸಿನಿಮಾ ಏನು ತುಂಬ ಚೆನ್ನಾಗಿ ಸಕ್ಸಸ್ ಕಂಡಿದೆ, ಹಾಗೆ ಕಲೆಕ್ಷನ್ಸ್ ಕೂಡ ಭರ್ಜರಿಯಾಗಿ ಬರ್ತಾ ಇದೆ. ಅದರ ಒಂದು ಸಕ್ಸಸ್ ಮೀಟನ್ನು ಮೊನ್ನೆಯಷ್ಟೇ ಮಾಡಿದರು ಒರಾಯನ್ ಮಾಲ್ನಲ್ಲಿ ಮುಗಿಸ್ಕೊಂಡು ಈ ಸಕ್ಸಸ್ ಮೀಟನ್ನು ಎಲ್ಲರೂ ಕೂಡ ಪಾರ್ಟಿಗೆ ಅಂಥೇಳಿ ಅಲ್ಲೇ ಪಕ್ಕದಲ್ಲಿರುವಂಥ ಜೆಟ್ಲಾಗಿಗೆ ಹೋಗಿದ್ದಾರೆ. ಸೊ ಪಾರ್ಟಿ ಬಹುಶಃ ಪರ್ಮಿಷನ್ 1 ಗಂಟೆವರೆಗೂ ಅಥವಾ 12 ಗಂಟೆವರೆಗೆ ಏನಿರುತ್ತೆ ಅಲ್ಲಿವರೆಗೂ ಮುಗಿಸ್ಕೊಂಡು ಹೋಗಿದ್ದಿದ್ರೆ ಯಾವುದೇ ರೀತಿ ತಾಪತ್ರಯ ಇರ್ತಿರಲಿಲ್ಲ. ಬಟ್ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಅಲ್ಲಿ ಪಾರ್ಟಿ ಮೋಜು ಮಸ್ತಿ ನಡೀತಾ ಇತ್ತು. ಪೊಲೀಸರಿಂದ ಪರ್ಮಿಷನ್ ತೊಗೊಂಡಿರಲಿಲ್ಲ ಅನ್ನುವಂಥದ್ದು ಈಗ ಪ್ರಮುಖವಾಗಿರುವಂಥ ಅಂಶ. ಸೊ ಹಾಗಾಗಿ ಕೊನೆಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಬಂದು ಸ್ಥಳಕ್ಕೆ ನೋಡಿದಾಗ ಅಲ್ಲಿ ಪಾರ್ಟಿ ನಡೀತಾ ಇತ್ತು. ತಕ್ಷಣಕ್ಕೆ ಎಲ್ಲರನ್ನೂ ಕೂಡ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ. ಬಟ್ ಈಗ ಪೊಲೀಸರ ಮೇಲೂ ಕೂಡ FIR ದಾಖಲಾಗಿದೆ, ಅವ್ರಿಗೂ ಕೂಡ ನೋಟಿಸ್ ಜಾರಿಗೊಳಿಸಲಾಗಿದೆ. ಯಾಕಂದರೆ ಗೊತ್ತಿದ್ದು ಕೂಡ ನೀವು ಹೆಂಗೆ ಪರ್ಮಿಷನನ್ನು ಕೊಟ್ರಿ, ಅಥವಾ ನಿಮ್ಗಳಿಗೆ ಗೊತ್ತೇ ಇರಲಿಲ್ವಾ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಆಗ್ತಾ ಇದ್ರು ಕೂಡ ನಿಮ್ಗಳಿಗೆ ಗಮನಕ್ಕೆ ಬಂದಿಲ್ವಾ ಅಂಥೇಳಿ ಪೊಲೀಸರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಈ ಬಗ್ಗೆ DCP ಮಾತಾಡಿದ್ದಾರೆ, ಏನು ಹೇಳ್ತಾರೆ ಬನ್ನಿ ನೋಡೋಣ. ಮೊನ್ನೆ ನೈಟ್ ಅಂದರೆ 3ನೇ ತಾರೀಕು ನೈಟ್ ನಮ್ಮ ನಾರ್ತ್ ಡಿವಿಷನ್ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಜೆಟ್ಲಾಗ್ ಅಂತ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೆಲವರು ಬಂದು ಪಾರ್ಟಿ ಮಾಡಿ ಮತ್ತು ಅವರು ಮಾಲೀಕರು ಯಾರಿದ್ದಾರೆ ಅವರು 1 ಗಂಟೆ ಮೇಲೆ ಅಂದರೆ ನೈಟ್ 1 ಗಂಟೆ ಮೇಲೇನೂ ಅವರು ಆಪ್ರೇಟ್ ಮಾಡಿದ್ದಾರೆ. ಅವ್ರಿಗೆ ಲಿಕ್ಕರ್ ಸರ್ವ್ ಮಾಡಿದರೆ ಅಂತ ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಬರುತ್ತೆ, ಮಾಹಿತಿ ಗೊತ್ತಾಗುತ್ತೆ ನಮಗೆ. ಸೊ ಅದನ್ನ ಪ್ರಕಾರ ನಮ್ಮ ಅವತ್ತು ನೈಟ್ ಡ್ಯೂಟಿ ಇನ್ಚಾರ್ಜ್ ಆಫೀಸರ್ ಆಗಿರುವಂಥ ಸ್ಟೇಷನ್ PSI ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರ ಮೇಲೆ ಜೆಟ್ಲಾಗ್ ಓನರ್ ಮತ್ತು ಆಪರೇಷನಲ್ ಮ್ಯಾನೇಜರ್ ಯಾರಿದ್ದಾರೆ ಅವರ ಮೇಲೆ FIRನು ಮಾಡಲಾಗಿದೆ. ಅಂಡರ್ KP ಆ್ಯಕ್ಟ್ ಅಂದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ ಟೈಮ್ ಅವಧಿ ಮಿಂಚಿ ಮಾಡಿದ್ದಂತೆ ಅದೇ ರೀತಿಯಲ್ಲಿ ಎಕ್ಸೈಸ್ ಆ್ಯಕ್ಟ್ ಅಂಡರಲ್ಲಿನೂ ಆ ಲೈಸೆನ್ಸ್ ಕಂಡೀಷನ್ ಏನಿದೆ ಅದು ಸರ್ಟೆನ್ ಟೈಮ್ ಅಂತ ಲಿಕ್ಕರ್ ಸರ್ವ್ ಮಾಡಬಾರ್ದು ಅಂತ ಅದನ್ನು ವೈಲೇಟ್ ಮಾಡಿದ್ರಂಥ ಬೇಸಿಸ್ ಮೇಲೆ 2 ಆ್ಯಕ್ಟ್ ಅಂಡರ್ನಲ್ಲಿ FIRನು ದಾಖಲಿಸಿ ಮಾಡಲಾಗಿದೆ. ಆಲ್ರೆಡಿ ಅವರು 12:30ಗೆ ನಮ್ಮ ಆಫೀಸರ್ ಅವ್ರಿಗೆ ಹೋಗಿ ಒಂದು ಆಲ್ರೆಡಿ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದಾರೆ ಟೈಮ್ ಕ್ಲೋಸ್ ಮಾಡಬೇಕಂತ. ಅವರು ಮಾಡ್ತೀವಂತ ಒಪ್ಕೊಂಡಿದ್ದಾರೆ, ಅದನ್ನು ಆಗಿದೆ. ಆಮೇಲೆ ನಮ್ಮ ನೈಟ್ ಡ್ಯೂಟಿನಲ್ಲಿ ಆಫೀಸರ್ ಯಾರಿದ್ದಾರೆ ಅವರು ಬೇರೆ ಕಡೆ ಅವರು ಬೀಟ್ ಡ್ಯೂಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಸೊ ಅರ್ಲಿ ಮಾರ್ನಿಂಗ್ವರೆಗೂ ಅವರು ಮಾಡಿದ್ರಂಥ ಮಾಹಿತಿ ಗೊತ್ತಾಯಿತು. ಸೊ ಅದನ್ನು ಬೇಸ್ ಮೇಲೆ ಅದನ್ನು FIR ಆಗಿದೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಈಗ ನಮ್ಮ ಪೊಲೀಸ್ ಅವ್ರದ್ದು ಯಾರ್ಯಾರು ಅದರಲ್ಲಿ ಡ್ಯೂಟಿ ಮಾಡಿದ್ರು ಅವತ್ತೊಂದು ದಿನ PSIs ಆಗಲಿ ಮತ್ತು ಕಾನ್ಸ್ಟೇಬಲ್ಸ್ ಆಗಲಿ ಅವರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಪ್ರೊಸೀಡಿಂಗ್ಸ್ ಆಲ್ರೆಡಿ ಶುರುವಾಗಿದೆ. ಈಗ CCTV ವೆರಿಫಿಕೇಷನ್ ಮಾಡ್ತೀವಿ. ಈಗ ನಮ್ಮ ಈ ಸೋಫಾರ್ ನಾವು ನಿನ್ನೆ ಒಂದು ದಿನಲ್ಲಿ ಇನ್ವೆಸ್ಟಿಗೇಷನ್ ಅಂದರೆ ಪ್ರಿಲಿಮಿನರಿ ಎಂಕ್ವೈರಿನಲ್ಲಿ ಗೊತ್ತಾಗಿದೆ ಅಂದರೆ ಡ್ರಗ್ಸ್ ಥರ ಯಾವುದು ಯೂಸಸ್ ಕಂಡು ಬಂದಿಲ್ಲ ನಮಗೆ ಅದರಲ್ಲಿ. ಸೊ ಲಿಕ್ಕರ್ ಯೂಸ್ ಮಾಡಿದ್ದು ಇದೆ. ಸೊ ಅದರಲ್ಲಿ ಯಾರ್ಯಾರು ಅಂದರೆ ಈಗ ಬೇಸಿಕಲಿ ದಿಸ್ ಈಸ್ ವೈಲೇಷನ್ಸ್ ಆಫ್ ದ ಬಿಸ್ನೆಸ್ ರನ್ನಿಂಗ್ ಅವರ್ಸ್. ಸೊ ಅದನ್ನ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, ಚಾರ್ಜ್ ಮೇಲೆ ಏನಾಗುತ್ತೆ ಅದನ್ನು ಮಾಡ್ತೀವಿ.